ಕಾಪುಪೇಟೆ ಗೌಡ ಸಾರಸ್ವತ ಸಮಾಜಕ್ಕೆ ಒಳಪಟ್ಟಿರುವ ಕಾಪು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನದ ಮಾರಿಯಮ್ಮ ದೇವಿಗೆ ನೂತನ ರಜತ ರಥ ಸಮರ್ಪಣೆ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕಾಪು ಕ್ಷೇತ್ರದ ಮಾರಿಯಮ್ಮ ಹಳೆ ಮಾರಿ ಕಾಪುಪೇಟೆಯ ಗೌಡ ಸಾರಸ್ವತ ಸಮಾಜಕ್ಕೆ ಒಳಪಟ್ಟಿರುವ ಕಾಪು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನದ ಮಾರಿಯಮ್ಮ ದೇವಿಗೆ ನೂತನ ರಜತ ರಥ ಸಮರ್ಪಣೆ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಕೋಟೆಯ ದೇವಿಯ ಪೇಟೆಗೆ ಸೇರಿ ನಂಬಿದ ಭಕ್ತರ ಹೃದಯದಿ ನಿಂತೆ ಕಾಪು ಕ್ಷೇತ್ರದ ಮಾರಿಯಮ್ಮ ಹಳೆ ಮಾರಿ ಗುಡಿಯ ಪಾಲಿಸಮ್ಮ ಮಹಾಲಕ್ಷ್ಮೀ. ಶ್ರೀ ಹರಿಗುರುಗಳ ಕೃಪೆ ಮತ್ತು ಭಕ್ತ ಜನರ ಸಹಕಾರದೊಂದಿಗೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಜತ ರಥ ಮತ್ತು ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ರಥದ ಭದ್ರತಾ ಕೊಠಡಿ, ಮಹಾದೇವಿ ಭೋಜನ ಶಾಲೆ ಮತ್ತು ಪಾಕಶಾಲೆಯನ್ನ ನಿರ್ಮಿಸಲಾಗಿದೆ. ಈ ಯೋಜನೆಗಳನ್ನ ಶ್ರೀ ಕಾಶಿ ಮಠಾಪತಿ ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ದೇವಿಗೆ ಸಮರ್ಪಿಸಿದ್ರು. ಲಕ್ಷಣಪುರದಲ್ಲಿ ಗದ್ದಿಗೆ ಪಡೆದೆ ಕಾಪು ಕ್ಷೇತ್ರದ ಮಾರಿಯಮ್ಮ ಹಳೆ ಮಾರಿ ಗುಡಿಯ ಪಾಲಿಸಮ್ಮ ಮಹಾಲಕ್ಷ್ಮೀ. ಕಾಪು ಕ್ಷೇತ್ರದ ಮಾರಿಯಮ್ಮ ಹಳೆ ಮಾರಿ ಗುಡಿಯ ಪಾಲಿಸಮ್ಮ ಮಹಾಲಕ್ಷ್ಮೀ. ಆಡಂಬರದ ಭಕ್ತಿಗಿಂತ ಶುದ್ಧ ಮನಸ್ಸಿನ ಭಕ್ತಿಗೆ ಭಗವಂತ ಶೀಘ್ರವಾಗಿ ಅನುಗ್ರಹ ಕರುಣಿಸುತ್ತಾನೆ. ಹಾಗೆಯೇ ಸಮಸ್ತ ಭಕ್ತರ ಒಗ್ಗೂಡುವಿಕೆಯ ಫಲವಾಗಿ ಸಂಕಲ್ಪಿಸಿದ ಕಾರ್ಯಗಳು ಸುಸೂತ್ರವಾಗಿ ನೆರವೇರಿಸಿದೆ ಎಂದು ಸ್ವಾಮೀಜಿಯವರು ಹೇಳಿದ್ದಾರೆ. प्राणानुग्रह केला ते काय सुचे आदला ना आयाम किती रचते तीच कोडी मल्लानी कोणी की देव बोल देवा विष्णू कोणी ना देवा अनुग्रह केला री और जन कशी की आमका देवा प्रसाद किती भावना स सजा प्रसिद्धान किती होडी भावना जय देवा प्रसादू. ರಜತ ರಥದ ವೈಶಿಷ್ಟ್ಯತೆ ರಥದಲ್ಲಿ ದೇವಿಯ ವಾಹನ ಸಿಂಹ ನವದುರ್ಗೆಯರ ರಜತ ಉಬ್ಬು ಶಿಲ್ಪ ದೇವಿಯ ಶಿಲ್ಪ ಕೆತ್ತನೆಗಳನ್ನ ಮಾಡಲಾಗಿದೆ. ರಜತ ರಥದ ಮರದ ಕೆಲಸವನ್ನ ಕಲ್ಲ ಮುಣ್ಕೂರು ಹರೀಶ್ ಆಚಾರ್ಯ, ಬೆಳ್ಳಿಯ ಕೆಲಸವನ್ನ ಶಂಕರ್ಪುರ ಶ್ರೀಕಲಾ ಮೆಟಲ್ನ ಗಣಪತಿ ಆಚಾರ್ಯ ಅವರು ಮಾಡಿದ್ದಾರೆ. ಸಂತೋಷದಿ ನಗುತಿಹಳು ಮಾರ್ಯಮ್ಮ, ಸಂತೋಷದಿ ನಗುತಿಹಳು ಮಾರ್ಯಮ್ಮ ದೇವಿ, ಸಂತೋಷದಿ ನಗುತಿಹಳು ಮಾರ್ಯಮ್ಮ ದೇವಿ, ಸಂತೋಷದಿ ನಗುತಿಹಳು ಮಾರ್ಯಮ್ಮ. 2005ರಲ್ಲಿ ಆಡಳಿತ ಮಂಡಳಿಯು ಸಂಕಲ್ಪಿಸಿದ ಯೋಜನೆಗೆ ಮಾರಿಯಮ್ಮ ದೇವಿಯ ಅನುಗ್ರಹ ಪಡೆಯಲಾಗಿತ್ತು. ಆ ಬಳಿಕ ಕ್ಷೇತ್ರದಲ್ಲಿ ಭಕ್ತಾದಿಗಳಿಗೆ ನೀಡಿದ ಪ್ರತಿ ಸೇವೆಗೂ ರಜತ ರಥನಿಗೆ ದೇಣಿಗೆ ಸಂಗ್ರಹಿಸಲಾಗಿದ್ದು ಅದರಲ್ಲಿ ರಜತ ರಥ ನಿರ್ಮಿಸಲಾಗಿದೆ. ಕಳೆದ ಆಟಿ ಮಾರಿ ಪೂಜೆಯಂದು ರಜತ ರಥ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. ಕೇವಲ 8 ತಿಂಗಳಲ್ಲಿ ರಜತ ರಥದ ನಿರ್ಮಾಣವಾಗಿದೆ. ಭಕ್ತಿಪೂರ್ಣ ಪೂಜೆಯನ್ನು ಮುಕ್ತವಾಗಿ ಪಡೆದಳು ಮಾರ್ಯಮ್ಮ, ಭಕ್ತರೆಲ್ಲ ನೀಡಿದಂತ ಭಕ್ತಿಪೂರ್ಣ ಪೂಜೆಯನ್ನು ಭಕ್ತರೆಲ್ಲ ನೀಡಿದಂತ
ಭಕ್ತಿ ಪೂರ್ಣ ಪೂಜೆಯನ್ನು ಮುಕ್ತವಾಗಿ ಪಡೆದಳು ಮಾರ್ಯಮ್ಮ. ಸಂತೋಷದಿ ನಗುತ್ತಿಹಳು ಮಾರ್ಯಮ್ಮ. ದೇವರ ಅನುಗ್ರಹದಲ್ಲಿ ಇಂತಹ ಸುಂದರವಾದ ರಚಿತ ರಥ ನಿರ್ಮಾಣವಾಗಿದ್ದು ಭಕ್ತರ ಇಷ್ಟಾರ್ಥ ಸಿದ್ಧಿಯಾಗಿದೆ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಾಪು. ಭಕ್ತಿ ಸಮರ್ಪಿತ ಸಹಸ್ರ ಚಂಡಿಕಾಯಾಗ ಶಕ್ತಿ ಪಡಕೊಂಡ